ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತ್ರಿಭುಜಗಳು ಅಧ್ಯಾಯ 6ರಲ್ಲಿ ಬರುವಂಥ ಅಭ್ಯಾಸ 6.3ರ 2ನೇ, 3ನೇ, 4ನೇ, 5ನೇ ಮತ್ತು 6ನೇ ಪ್ರಶ್ನೆಗಳನ್ನು ಬಿಡಿಸೋಣ. ಈ ಅಭ್ಯಾಸ 6.3ರ 3ನೇ ಮತ್ತು 4ನೇ ಪ್ರಶ್ನೆಗಳನ್ನು ಹಿಂದಿನ ವಾರ್ಷಿಕ ಪರೀಕ್ಷೆಗಳಲ್ಲಿ 2 ಅಥವಾ 3 ಮಾರ್ಕ್ಸಿಗೆ ಹಲವು ಬಾರಿ ಕೇಳಲಾಗಿದೆ. ಅದರ ಜೊತೆಗೆ ಈ ವರ್ಷದ LBA ಕ್ವಶನ್ಸ್ಗಳಲ್ಲೂ ಸಹ ಈ ಅಭ್ಯಾಸ 6.3ರ 3ನೇ ಮತ್ತು 4ನೇ ಪ್ರಶ್ನೆಗಳು ಇರೋದ್ರಿಂದ ಈ ಲೆಕ್ಕಗಳನ್ನು, ಈ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು. ಹಿಂದಿನ ವಿಡಿಯೋಗಳಲ್ಲಿ ನಾನು ಅಭ್ಯಾಸ 6.2ರ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಮೊದಲಿಗೆ ನಾವು ಅಭ್ಯಾಸ 6.3ರ 2ನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರ 6.35ರಲ್ಲಿ ಇಲ್ಲಿ ಒಂದು ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ತ್ರಿಭುಜ OBA ಸಮರೂಪಿ ತ್ರಿಭುಜ ODC ಅಂತ ಕೊಟ್ಟಿದ್ದಾರೆ. ಹಾಗೆ ಕೋನ BOCಯ ಬೆಲೆಯನ್ನು 125 ಡಿಗ್ರಿಯಾಗಿ ಮತ್ತು ಕೋನ CDOನ ಬೆಲೆಯನ್ನು 70 ಡಿಗ್ರಿಯಾಗಿ ನೀಡಿದ್ದಾರೆ. ಆದರೆ ಕೋನ DOC, DCO ಮತ್ತು ಕೋನ OAB ಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ಕೇಳಿರುವ ಚಿತ್ರದಲ್ಲಿರುವ ಕೋನ DOCಯ ಬೆಲೆಯನ್ನು ಅತ್ಯಂತ ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಅದೇಗೆಂದರೆ, ಯಾವುದೇ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಎಂಬುದು ನಮಗೆ ತಿಳಿದಿದೆ. ಸೊ ಈ ಹೇಳಿಕೆಯ ಪ್ರಕಾರ ಇಲ್ಲಿ BD ರೇಖಾಖಂಡದ ಮೇಲೆ OC ರೇಖಾಖಂಡ ನಿಂತಿರೋದ್ರಿಂದ ಇಲ್ಲಿ ಉಂಟಾಗುವ ಪಾರ್ಶ್ವಕೋನಗಳಾದ DOC ಮತ್ತು BOC ಕೋನಗಳ ಮೊತ್ತವು 180 ಡಿಗ್ರಿಗೆ ಸಮನಾಗ್ತದೆ. ಹಾಗಾಗಿ ಇಲ್ಲಿ BOC ಕೋನ 125 ಡಿಗ್ರಿ ಇರೋದ್ರಿಂದ ಇಲ್ಲಿ DOC ಕೋನವು 125ಕ್ಕೆ ಎಷ್ಟನ್ನು ಸೇರಿಸಿದ್ರೆ 180 ಆಗ್ತದೆ ಹೇಳ್ರಿ? 55ಅನ್ನು ಸೇರಿಸಿದ್ರೆ 180 ಆಗುವುದರಿಂದ ಇಲ್ಲಿ DOC ಕೋನವು 55 ಡಿಗ್ರಿ ಆಗುತ್ತದೆ. ಸೊ ಹೀಗೆ ನಾವು ಅತ್ಯಂತ ಸುಲಭವಾಗಿ DOC ಕೋನವನ್ನು ಕಂಡುಹಿಡಿಯಬಹುದು. ಸೊ ಅದನ್ನೇ ನಾವಿಲ್ಲಿ ಬರೆದು ಪ್ರಶ್ನೆಯಲ್ಲಿ ಕೇಳಿರುವ ಕೋನ DOCಯ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ DOC ಸರಳ ರೇಖೆಯ ಮೇಲೆ OC ಕಿರಣ ನಿಂತಿರೋದ್ರಿಂದ ಇಲ್ಲಿ ಉಂಟಾಗುವ ಪಾರ್ಶ್ವಕೋನಗಳು ಯಾವ್ಯಾವುದು? DOC ಮತ್ತು BOC. ಇವುಗಳ ಮೊತ್ತ ಅಂದರೆ ಈ ಕೋನಗಳನ್ನು ಕೂಡಿಸಿದಾಗ ಬರುವ ಮೊತ್ತ ಎಷ್ಟಾಗ್ತದೆ ಅಂದರೆ 180 ಡಿಗ್ರಿ ಆಗುತ್ತದೆ. ಆದ್ದರಿಂದ ನಾವು ಚಿತ್ರದಲ್ಲಿ ಕೋನ DOC ಪ್ಲಸ್ ಕೋನ BOC ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಸೊ ಇಲ್ಲಿ ಕೋನ DOCಯ ಬೆಲೆಯನ್ನು ನಮಗೆ ನೀಡಿಲ್ಲ, ಹಾಗಾಗಿ ಕೋನ DOCಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಕೋನ BOCಯ ಬೆಲೆಯನ್ನು ನಮಗೆ 125 ಡಿಗ್ರಿಯಾಗಿ ನೀಡಿರೋದ್ರಿಂದ ನಾವಿಲ್ಲಿ ಕೋನ BOCಯ ಸ್ಥಾನದಲ್ಲಿ ಕೋನ BOCಯ ಬೆಲೆ 125 ಡಿಗ್ರಿ ಎಂದು ಬರೆದುಕೊಳ್ಳಬೇಕು. ಈಸ್ ಈಕ್ವಲ್ ಟು 180 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ನಾವು ಕಂಡುಹಿಡಿಯಬೇಕಾದ ಕೋನ DOCಯನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಎಡಭಾಗದಲ್ಲಿರುವ ಪ್ಲಸ್ 125 ಡಿಗ್ರಿಯನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ ಇದು ಪ್ಲಸ್ 125 ಬಲಭಾಗಕ್ಕೆ ಹೋಗಿ ಮೈನಸ್ 125 ಆಗುತ್ತದೆ. ಆದ್ದರಿಂದ ಇದರ ಮುಂದಿನ ಹಂತವು ಕೋನ DOC ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 125 ಡಿಗ್ರಿ ಆಗುತ್ತದೆ. 180 ಡಿಗ್ರಿಯಲ್ಲಿ 125 ಡಿಗ್ರಿಯನ್ನು ಕಳೆದಾಗ ಬರುವ ಉತ್ತರ 55 ಡಿಗ್ರಿ. ಆದ್ದರಿಂದ ನಮಗೆ ಬೇಕಾಗಿರುವ ಪ್ರಶ್ನೆಯಲ್ಲಿ ಕೇಳಿರುವ ಕೋನ DOC ಬೆಲೆಯು ಇಲ್ಲಿ 55 ಡಿಗ್ರಿ ಆಗುತ್ತದೆ. ಸೊ ಹೀಗೆ ನಾವು ಕೋನ DOCಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಮತ್ತೊಂದು ಕೋನ DCO ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಪ್ರಶ್ನೆಯಲ್ಲಿ ಕೇಳಿರುವ ಕೋನ DCOನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದ ತ್ರಿಭುಜ DCO. ಯಾಕೆಂದರೆ ತ್ರಿಭುಜ DCOನಲ್ಲಿ ನಮಗೆ CDOನ ಬೆಲೆಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 70 ಡಿಗ್ರಿಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಈ ತ್ರಿಭುಜದ DOC ಬೆಲೆಯನ್ನು ಈಗ ಜಸ್ಟ್ ನಾವು ಕಂಡುಹಿಡಿದಿದ್ದೇವೆ. ಇದರ ಬೆಲೆ ಎಷ್ಟು? 55 ಡಿಗ್ರಿ ಆಗಿದೆ. ಹಾಗಾಗಿ ತ್ರಿಭುಜ DCOನಲ್ಲಿ ನಮಗೆ 2 ಕೋನಗಳ ಬೆಲೆಗಳು ಗೊತ್ತಿದ್ದಾವೆ. ಆದ್ದರಿಂದ ಈ 2 ಕೋನಗಳ ಸಹಾಯದಿಂದ 3ನೇ ಕೋನವನ್ನು ಅತ್ಯಂತ ಸುಲಭವಾಗಿ ತ್ರಿಭುಜ DCOನಲ್ಲಿ ನಾವು ಕಂಡುಹಿಡಿಯಬಹುದು. ಅದೇಗೆಂದರೆ, ಯಾವುದೇ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ ಅಂದರೆ 3 ಒಳಕೋನಗಳನ್ನು ಕೂಡಿಸಿದಾಗ ಬರುವಂಥ ಉತ್ತರ ಅಥವಾ ಮೊತ್ತ ಎಷ್ಟಾಗಿರ್ತದೆ ಅಂದರೆ 180 ಡಿಗ್ರಿಗೆ ಸಮನಾಗಿರ್ತದೆ. ನೋಡಿ, ಇವೆರಡು ಕೋನಗಳನ್ನು ಕೂಡಿಸಿದಾಗ ಎಷ್ಟು ಬರ್ತಾ ಇದೆ? 125 ಡಿಗ್ರಿ ಬರೋದ್ರಿಂದ ಈ 3 ಕೋನಗಳನ್ನು ಸೇರಿಸಿದಾಗ 180 ಡಿಗ್ರಿ ಬರಬೇಕಾದ್ರೆ ಕೋನ DCOನ ಬೆಲೆಯು 55 ಡಿಗ್ರಿ ಆಗಿರಲಿಕ್ಕೆ ಬೇಕು. ಯಾಕಂದರೆ
ಇಲ್ಲಿ 70 ಪ್ಲಸ್ 55 ಡಿಗ್ರಿ 125 ಡಿಗ್ರಿ ಆಗುತ್ತದೆ. ಈ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರಬೇಕಾದ್ರೆ 125ಕ್ಕೆ ಎಷ್ಟನ್ನು ಸೇರಿಸಬೇಕು? 55 ಡಿಗ್ರಿಯನ್ನು ಸೇರಿಸಬೇಕು. ಹಾಗಾಗಿ ಇಲ್ಲಿ ಕೋನ DCOನ ಬೆಲೆಯು 55 ಡಿಗ್ರಿ ಆಗುತ್ತದೆ. ಸೊ ಅದನ್ನೇ ನಾವಿಲ್ಲಿ ಬರೆದು ಪ್ರಶ್ನೆಯಲ್ಲಿ ಕೇಳಿರುವ ಕೋನ DCOನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ತ್ರಿಭುಜ DCOನಲ್ಲಿ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಕೋನ CDO ಪ್ಲಸ್ ಕೋನ DOC ಪ್ಲಸ್ ಕೋನ DCO ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಅಂದರೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಸೊ ಕೋನ CDOನ ಬೆಲೆಯನ್ನು ನಮಗೆ 70 ಡಿಗ್ರಿಯಾಗಿ ಕೊಟ್ಟಿರೋದ್ರಿಂದ CDO ಸ್ಥಾನದಲ್ಲಿ ನಾವು 70 ಡಿಗ್ರಿಯನ್ನು ಆದೇಶಿಸಿಕೊಳ್ಳೋಣ. ಪ್ಲಸ್ DOC ಬೆಲೆಯನ್ನು ನಾವು ಜಸ್ಟ್ ಕಂಡುಹಿಡಿದಿದ್ದೇವೆ, ಈಗ ಮಾತ್ರ ಕಂಡುಹಿಡಿದಿದ್ದೇವೆ. ಕೋನ DOC ಬೆಲೆ ಎಷ್ಟು? 55 ಡಿಗ್ರಿ. ಇದನ್ನು DOC ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಪ್ಲಸ್ ಕೋನ DCOನ ಬೆಲೆಯನ್ನು ನಮಗೆ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ, ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು 180 ಡಿಗ್ರಿಯನ್ನು ಸಹ ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ 70 ಡಿಗ್ರಿ ಪ್ಲಸ್ 55 ಡಿಗ್ರಿಯು 125 ಡಿಗ್ರಿ ಆಗುತ್ತದೆ. ಪ್ಲಸ್ ಕೋನ DCO ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಮುಂದಿನ ಹಂತದಲ್ಲಿ ಕೋನ DCO ಅನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಈ 125 ಡಿಗ್ರಿಯನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 125 ಡಿಗ್ರಿ ಮೈನಸ್ 125 ಡಿಗ್ರಿ ಆಗುತ್ತದೆ. 180 ಡಿಗ್ರಿಯಲ್ಲಿ 125 ಡಿಗ್ರಿಯನ್ನು ಕಳೆದಾಗ ಬರುವ ಉತ್ತರ 55 ಡಿಗ್ರಿ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ನಮಗೆ ಬೇಕಾಗಿರುವ ಕೋನ DCOನ ಬೆಲೆಯು ಇಲ್ಲಿ 55 ಡಿಗ್ರಿ ಆಗುತ್ತದೆ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ OBA ಸಮರೂಪಿ ತ್ರಿಭುಜ ODC ಅಂತ ಕೊಟ್ಟಿದ್ದಾರೆ. ಅಂದರೆ ಇವೆರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿವೆ ಎಂಬುದನ್ನು ಕೊಟ್ಟಿದ್ದಾರೆ. ಯಾವುದೇ ಎರಡು ತ್ರಿಭುಜಗಳು ಸಮರೂಪಿ ಆದರೆ ಅವುಗಳ ಅನುರೂಪ ಕೋನಗಳು ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಅಂದರೆ ತ್ರಿಭುಜ ODC ಮತ್ತು OABಗಳಲ್ಲಿ Cಗೆ ಅನುರೂಪವಾಗಿರುವ ಕೋನ A, ಇವೆರಡು ಕೋನಗಳು ಸಮನಾಗಿರುತ್ತವೆ. ಕೋನ C ನ ಅಳತೆ 55 ಡಿಗ್ರಿ ಇದೆ, ಹಾಗಾಗಿ ಕೋನ A ನ ಅಳತೆಯು 55 ಡಿಗ್ರಿ ಇರುತ್ತದೆ. ಅದೇ ರೀತಿ ಕೋನ Dಗೆ ಅನುರೂಪವಾಗಿರುವ ಕೋನ B, ಇವೆರಡು ಕೋನಗಳು ಸಮನಾಗಿರುತ್ತವೆ. ಕೋನ D ನ ಬೆಲೆ 70 ಡಿಗ್ರಿ ಇದೆ, ಹಾಗಾಗಿ ಕೋನ B ನ ಬೆಲೆಯು 70 ಡಿಗ್ರಿ ಆಗಿರುತ್ತದೆ. ಹಾಗೆ ಕೋನ DOC ಯ ಬೆಲೆಯು 55 ಡಿಗ್ರಿ ಇರೋದ್ರಿಂದ ಇದಕ್ಕೆ ಶೃಂಗಾಭಿಮುಖ ಅಥವಾ ಅನುರೂಪವಾಗಿರುವ ಕೋನ OABಯು ಸಹ 55 ಡಿಗ್ರಿ ಆಗಿರುತ್ತದೆ. ಸೊ ಇಷ್ಟು ಅಂಶವನ್ನು ತಿಳಿದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಭುಜ OABಯಲ್ಲಿರುವ ಕೋನ OAB ಅಳತೆಯನ್ನು ಕಂಡುಹಿಡಿಯೋಣ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ OBA ಸಮರೂಪಿ ತ್ರಿಭುಜ ODC ಅಂತ ಕೊಟ್ಟಿದ್ದಾರೆ, ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಇವೆರಡು ತ್ರಿಭುಜಗಳು ಸಮರೂಪಿಯಾಗಿರೋದ್ರಿಂದ ಇವೆರಡು ತ್ರಿಭುಜಗಳ ಅನುರೂಪ ಕೋನಗಳು ಏನಾಗಿರ್ತವೆ? ಸಮನಾಗಿರ್ತವೆ ಎಂಬುದನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. ಹಾಗಾಗಿ ಇಲ್ಲಿ ತ್ರಿಭುಜ OABಯ OAB ಕೋನವು ಈ ತ್ರಿಭುಜದ ಕೋನ DCOಗೆ ಅನುರೂಪವಾಗಿರೋದ್ರಿಂದ ಇವೆರಡು ಕೋನಗಳು ಏನಾಗಿರ್ತವೆ ಅಂದರೆ ಸಮನಾಗಿರುತ್ತವೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಕೋನ AOB ಇಸ್ ಈಕ್ವಲ್ ಟು ಕೋನ DCO. ಕಾರಣ ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು ಸಮ ಎಂದು. ಸೊ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಕೋನ OAB, ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇದರ ಬೆಲೆ ನಮಗೆ ತಿಳಿದಿಲ್ಲ, ಆದರೆ ಕೋನ DCOನ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿದಿದ್ದೇವೆ. ಕೋನ DCOನ ಬೆಲೆಯು 55 ಡಿಗ್ರಿ ಆಗಿರೋದ್ರಿಂದ ಕೋನ DCO ಸ್ಥಾನದಲ್ಲಿ ಬಲಭಾಗದಲ್ಲಿ 55 ಡಿಗ್ರಿಯನ್ನು ಆದೇಶಿಸಿದಾಗ ಪ್ರಶ್ನೆಯಲ್ಲಿ ಕೇಳಿರುವ ಕೋನ OABಯ ಬೆಲೆಯು ಇಲ್ಲಿ 55 ಡಿಗ್ರಿ ಆಗುತ್ತದೆ. ಸೊ ಹಾಗೆ ನಾವೀಗ ವಾರ್ಷಿಕ ಪರೀಕ್ಷೆಯಲ್ಲಿ ಹಲವು ಬಾರಿ ಕೇಳಿದಂಥ ಹಾಗೆ ಈ ವರ್ಷದ LBA ಕ್ವಶನ್ಗಳಲ್ಲೂ ಇರುವಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಇದು 3ನೇ ಪ್ರಶ್ನೆಯಾಗಿದೆ ಅಭ್ಯಾಸದಲ್ಲಿ. ABCD ತ್ರಾಪಿಜ್ಯದಲ್ಲಿ AB ಸಮಾಂತರ DC, ಕರ್ಣಗಳಾದ AC ಮತ್ತು BD ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಈ ಎರಡು ತ್ರಿಭುಜಗಳ ಸಮರೂಪತೆಯ ನಿರ್ಧಾರಗಳನ್ನು ಉಪಯೋಗಿಸಿ OA ಭಾಗಿಸು OC ಇಸ್ ಈಕ್ವಲ್ ಟು OB ಭಾಗಿಸು OD ಎಂದು ಸಾಧಿಸಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಹಾಗಾಗಿ ನಾವು ಈ ಪ್ರಶ್ನೆಯನ್ನು ಬಿಡಿಸಲು ಅನುಕೂಲಕರವಾಗುವ ಹಾಗೆ ಅಂದರೆ OA ಭಾಗಿಸು OC ಇಸ್ ಈಕ್ವಲ್ ಟು OB ಭಾಗಿಸು OD ಎಂದು ಸಾಧಿಸಲು ಅನುಕೂಲಕರವಾಗುವ ಹಾಗೆ ಪ್ರಶ್ನೆಯಲ್ಲಿ ನೀಡಿದ ಹಾಗೆ AB ಸಮಾಂತರ DC ಆಗುವ ಹಾಗೆ ಕರ್ಣಗಳಾದ AC ಮತ್ತು BDಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುವ ಹಾಗೆ ABCD ತ್ರಾಪಿಜ್ಯವನ್ನು ರಚಿಸಿಕೊಳ್ಳಬೇಕು. ಸೊ ನಾವಿಲ್ಲಿ ಈ ಅನುಪಾತವನ್ನು ಎರಡು ತ್ರಿಭುಜಗಳ ಸಮರೂಪತೆಯ ನಿರ್ಧಾರಕ ಗುಣ
ಅಥವಾ ಕೋನ 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 ಅಥವಾ ಎ ನಿರ್ಧಾರಕ ಗುಣವನ್ನು ಉಪಯೋಗಿಸಿ ಸಾಧಿಸಬೇಕಾಗಿದೆ. ಹಾಗಾಗಿ ನಾವು ತ್ರಾಪಿಜ್ಯ ABCDಯಲ್ಲಿ ಉಂಟಾಗಿರುವ ಈ 8 ತ್ರಿಭುಜಗಳಲ್ಲಿ ಯಾವುದಾದರೂ 2 ತ್ರಿಭುಜಗಳನ್ನು ತೆಗೆದುಕೊಂಡು ಆ ತ್ರಿಭುಜಗಳಿಗೆ ಸಮರೂಪತೆ ನಿರ್ಧಾರಕ ಗುಣವನ್ನು ಉಪಯೋಗಿಸಿ ಈ ಅನುಪಾತವನ್ನು ಸಾಧಿಸೋಣ. ಸೊ ಈ ಅನುಪಾತವನ್ನು ಸಾಧಿಸಲು ನಾನಿಲ್ಲಿ ತೆಗೆದುಕೊಳ್ಳುತ್ತಿರುವ ತ್ರಿಭುಜಗಳೆಂದರೆ ತ್ರಿಭುಜ AOB ಮತ್ತು ತ್ರಿಭುಜ CODಗಳು. ನಾವೀಗ ಈ 2 ತ್ರಿಭುಜಗಳನ್ನು ಸಮರೂಪಿ ತ್ರಿಭುಜಗಳೆಂದು ಸಾಧಿಸಬೇಕು. ಅದಕ್ಕೋಸ್ಕರ ಈ 2 ತ್ರಿಭುಜಗಳಲ್ಲಿ ಯಾವ್ಯಾವ ಕೋನಗಳು ಅಥವಾ ಯಾವ್ಯಾವ ಬಾಹುಗಳು ಸಮನಾಗಿದೆ ಎಂಬುದನ್ನು ನೋಡೋಣ. ಸೊ ಇಲ್ಲಿ ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ ಅಂದರೆ ಇವೆರಡು ತ್ರಿಭುಜಗಳಲ್ಲಿ ಕೋನ ABO ಮತ್ತು ಕೋನ ODCಗಳು ಪರ್ಯಾಯ ಕೋನಗಳಾಗಿವೆ, ಅಂದರೆ ಝಡ್ ಕೋನಗಳಾಗಿವೆ. ಪರ್ಯಾಯ ಕೋನಗಳು ಅಥವಾ ಝಡ್ ಕೋನಗಳು ಯಾವಾಗಲೂ ಏನಾಗಿರ್ತಾವಂದರೆ ಒಂದಕ್ಕೊಂದು ಸಮನಾಗಿರುತ್ತವೆ. ಆದ್ದರಿಂದ ಇಲ್ಲಿ ತ್ರಿಭುಜ AOBಯ ABO ಕೋನವು ತ್ರಿಭುಜ CODಯ ODC ಕೋನಕ್ಕೆ ಏನಾಗಿರ್ತದೆ ಅಂದರೆ ಸಮನಾಗಿರುತ್ತದೆ. ಯಾಕಂದರೆ ಇವೆರಡೂ ಕೋನಗಳು ಝಡ್ ಕೋನಗಳಾಗಿವೆ. ಆದ್ದರಿಂದ ನಾವಿಲ್ಲಿ ಕೋನ ABO = ಕೋನ ODC ಎಂದು ಬರೆದುಕೊಳ್ಳೋಣ. ಕಾರಣ ಪರ್ಯಾಯ ಕೋನಗಳು ಸಮ ಎಂದು ಬರೆಯೋಣ. ಇದೇ ರೀತಿ ತ್ರಿಭುಜ AOBಯ BAO ಕೋನವು ತ್ರಿಭುಜ CODಯ OCD ಕೋನಕ್ಕೆ ಪರ್ಯಾಯ ಅಥವಾ ಝಡ್ ಕೋನವಾಗಿದೆ. ಹಾಗಾಗಿ ಇವೆರಡು ಕೋನಗಳು ಅಂದರೆ ಕೋನ BAO ಮತ್ತು ಕೋನ OCDಗಳು ಸಮನಾಗುತ್ತವೆ. ಹಾಗಾಗಿ ನಾವಿಲ್ಲಿ ಕೋನ BAO = ಕೋನ OCD ಎಂದು ಬರೆದುಕೊಳ್ಳೋಣ. ಕಾರಣ ಝಡ್ ಅಥವಾ ಪರ್ಯಾಯ ಕೋನಗಳು ಸಮ ಎಂದು ಬರೆಯೋಣ. ಹಾಗೆ ಎರಡು ಸರಳ ರೇಖೆಗಳು ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮ ಎಂದು ನಮಗೆ ತಿಳಿದಿದೆ. ಸೊ ಇಲ್ಲಿ AC ಮತ್ತು BD ಕರ್ಣಗಳು ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳೆಂದರೆ ಕೋನ AOB ಮತ್ತು ಕೋನ COD. ಇವೆರಡು ಶೃಂಗಾಭಿಮುಖ ಕೋನಗಳಾಗಿರೋದ್ರಿಂದ ಇವೆರಡು ಸಮನಾಗಿರುತ್ತವೆ. ಸೊ ಆದ್ದರಿಂದ ನಾವಿಲ್ಲಿ ಕೋನ AOB = ಕೋನ COD ಎಂದು ಬರೆದುಕೊಳ್ಳೋಣ. ಕಾರಣ ಇವೆರಡು ಶೃಂಗಾಭಿಮುಖ ಕೋನಗಳು ಎಂದು ಬರೆಯೋಣ. ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ AOBಯ 3 ಕೋನಗಳು ತ್ರಿಭುಜ CODಯ ಅನುರೂಪವಾದ 3 ಕೋನಗಳಿಗೆ ಸಮನಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಎರಡೂ ತ್ರಿಭುಜಗಳ 3 ಕೋನಗಳು ಸಮನಾಗಿರೋದ್ರಿಂದ AAA ಅಥವಾ ಕೋನ 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 ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ಎರಡೂ ತ್ರಿಭುಜಗಳು ಅಂದರೆ ತ್ರಿಭುಜ AOB ಮತ್ತು ತ್ರಿಭುಜ CODಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ. ಆದ್ದರಿಂದ ನಾವಿಲ್ಲಿ ತ್ರಿಭುಜ AOB ಸಮರೂಪಿ ತ್ರಿಭುಜ COD ಎಂದು ಬರೆದುಕೊಳ್ಳೋಣ. ಕಾರಣ AAA ಸಮರೂಪತೆಯ ನಿರ್ಧಾರಕ ಗುಣ ಎಂದು ಬರೆಯೋಣ. ಸೊ ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಏನಾಗಿರ್ತವೆ ಅಂದರೆ ಸಮಾನುಪಾತದಲ್ಲಿರ್ತವೆ. ಹಾಗಾಗಿ ನಾವಿಲ್ಲಿ ಈ ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವನ್ನು ಸಮ ಎಂದು ಬರೆದುಕೊಳ್ಳಬೇಕು. ಅಂದರೆ ತ್ರಿಭುಜ CODಯ OC ಬಾಹುವು ತ್ರಿಭುಜ AOBಯ OA ಬಾಹುವಿಗೆ ಅನುರೂಪವಾಗಿರೋದ್ರಿಂದ ಇವುಗಳ ಅನುಪಾತ ಅಂದರೆ OC ಭಾಗಿಸು OA = ತ್ರಿಭುಜ CODಯ OD ಬಾಹುವು ತ್ರಿಭುಜ AOBಯ OB ಬಾಹುವಿಗೆ ಅನುರೂಪವಾಗಿರೋದ್ರಿಂದ ಇವುಗಳ ಅನುಪಾತ ಅಂದರೆ OD ಭಾಗಿಸು OB ಎಂದು ಬರೆದುಕೊಳ್ಳಬೇಕು. ಹೀಗೆ ಬರೆದುಕೊಂಡಾಗ ಇದು OC ಭಾಗಿಸು OA = OD ಭಾಗಿಸು OB ಆಗುತ್ತದೆ. ಆದರೆ ನಾವಿಲ್ಲಿ ಸಾಧಿಸಬೇಕಾಗಿದ್ದು OA ಭಾಗಿಸು OC = OB ಭಾಗಿಸು OD ಅಂತ. ಹಾಗಾಗಿ ಇದರ ವೃತ್ಕ್ರಮವನ್ನು ಬರೆದಾಗ ಅಂದರೆ ಇದರ ಛೇದವನ್ನು ಅಂಶವನ್ನು ಛೇದದಲ್ಲಿ ಬರೆದಾಗ ನಮಗೆ ಈ ಅನುಪಾತ ಸಿಗುತ್ತದೆ. ಆದ್ದರಿಂದ ನಾವಿಲ್ಲಿ ಈ ಅನುಪಾತದ ವೃತ್ಕ್ರಮ ಅಂದರೆ OA ಭಾಗಿಸು OC = OB ಭಾಗಿಸು OD ಎಂದು ಬರೆಯಬೇಕು. ಇದೇ ಅನುಪಾತವನ್ನು ಪ್ರಶ್ನೆಯಲ್ಲಿ ನಮಗೆ ಸಾಧಿಸಲಿಕ್ಕೆ ಹೇಳಿದರು. ಹಾಗಾಗಿ ಇದನ್ನು ನಾವು ತಾರ್ಕಿಕವಾಗಿ ಸಾಧಿಸಿದ್ದೇವೆ. ಸೊ ಹಾಗೆ ನಾವೀಗ 4ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳ ಬಾರಿ 2 ಮಾರ್ಕ್ಸ್ಗೆ ಕೇಳಲಾಗಿದೆ. ಹಾಗೆ ಈ ವರ್ಷದ LBA ಕ್ವಶನ್ ಸಹ ಈ ಪ್ರಶ್ನೆ ಇರೋದ್ರಿಂದ ಈ ಪ್ರಶ್ನೆಯೂ ಸಹ ಈ ವರ್ಷದ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಯಾಗಿದೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರ 6.36ರಲ್ಲಿ ಅಂದರೆ ಇಲ್ಲಿ ನಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. QR ಭಾಗಿಸು QS = QT ಭಾಗಿಸು PR ಮತ್ತು ಕೋನ 1 =
ಕೋನ 2 ಅಂದರೆ PRQ ಅಂತ ಕೊಟ್ಟಿದ್ದಾರೆ. ಆದರೆ ತ್ರಿಭುಜ PQS ಸಮರೂಪಿ ತ್ರಿಭುಜ TQR ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಕೊಟ್ಟಂತ ಚಿತ್ರದಲ್ಲಿ ನಾವು ತ್ರಿಭುಜ PQR ನ ತೆಗೆದುಕೊಳ್ಳೋಣ. ಈ ತ್ರಿಭುಜ PQR ನಲ್ಲಿ ಕೋನ 1 ಸಮ ಕೋನ 2 ಅಂತ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಕೋನ 1 ಅಂದ್ರೆ ಕೋನ PQR, ಕೋನ 2 ಅಂದ್ರೆ PRQ. ಇವೆರಡು ಕೋನಗಳು ಸಮ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಭುಜ PQR ನಲ್ಲಿ ಕೋನ PQR ಈಸ್ ಈಕ್ವಲ್ಸ್ ಟು ಕೋನ PRQ ಎಂದು ಬರೆದುಕೊಳ್ಳೋಣ. ಅಂದ್ರೆ ಕೋನ 1 ಸಮ ಕೋನ 2 ಎಂದು ಬರೆದುಕೊಳ್ಳೋಣ. ಕಾರಣ ಪ್ರಶ್ನೆಯಲ್ಲಿ ಕೊಟ್ಟಿರೋದ್ರಿಂದ ಇದನ್ನ ದತ್ತ ಅಂತ ಬರೆಯೋಣ. ಸೊ ತ್ರಿಭುಜ PQR ನಲ್ಲಿ ಕೋನ 1 ಮತ್ತು ಕೋನ 2 ಅಂದ್ರೆ ಕೋನ PQR ಮತ್ತು ಕೋನ PRQಗಳು ಸಮನಾಗಿರುವುದರಿಂದ ಈ ಕೋನಗಳಿಗೆ ಅಭಿಮುಖ ಅಂದ್ರೆ ಎದುರಿರುವ ಬಾಹುಗಳು ಸಹ ಸಮನಾಗಿರುತ್ತವೆ. ಹಾಗಾಗಿ ಕೋನ 1ಕ್ಕೆ ಎದುರಿರುವ ಅಥವಾ ಅಭಿಮುಖವಾಗಿರುವ ಬಾಹು PR ಈಸ್ ಈಕ್ವಲ್ಸ್ ಟು ಕೋನ 2ಕ್ಕೆ ಅಭಿಮುಖ ಅಥವಾ ಎದುರಿರುವ ಬಾಹು PQ. ಇವೆರಡು ಬಾಹುಗಳು ಏನಾಗ್ತವೆ ಅಂದ್ರೆ ಸಮನಾಗ್ತವೆ. ಅಂದ್ರೆ ಸಮನಾದ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ. ಹಾಗಾಗಿ ನಾವಿಲ್ಲಿ ಕೋನ 1ಕ್ಕೆ ಎದುರಿರುವ ಬಾಹು PR ಈಸ್ ಈಕ್ವಲ್ ಟು ಕೋನ 2ಕ್ಕೆ ಅಭಿಮುಖವಾಗಿರುವ ಬಾಹು PQ ಎಂದು ಬರೆದುಕೊಳ್ಳೋಣ. ಸೊ ಹಾಗೆ ಈ ಸಮೀಕರಣವನ್ನು ನಾವು ಸಮೀಕರಣ 1 ತೆಗೆದುಕೊಳ್ಳೋಣ. ಹಾಗೆ ಪ್ರಶ್ನೆಯಲ್ಲಿ ನಮಗೆ QR ಭಾಗಿಸು QS ಈಸ್ ಈಕ್ವಲ್ ಟು QT ಭಾಗಿಸು PR ಅಂತ ಕೊಟ್ಟಿದ್ದಾರೆ. ಆದರೆ ಸಮೀಕರಣ 1ರಲ್ಲಿ PR ಈಸ್ ಈಕ್ವಲ್ ಟು PQ ಆಗಿರೋದ್ರಿಂದ ಈ ಅನುಪಾತದ ಬಲಭಾಗದ ಛೇದದಲ್ಲಿರುವ PR ಜಾಗದಲ್ಲಿ ಇದಕ್ಕೆ ಸಮನಾಗಿರುವ PQ ಅನ್ನು ನಾವೀಗ ಆದೇಶಿಸೋಣ. ಸೊ ಆದ್ದರಿಂದ ಸಮೀಕರಣ 1ರಿಂದ ಈ ಅನುಪಾತದಲ್ಲಿರುವ ಎಡಭಾಗ QR ಭಾಗಿಸು QS ಅನ್ನು ಇದ್ದಾಗೆ ಬರೆದುಕೊಳ್ಳೋಣ ಈಸ್ ಈಕ್ವಲ್ ಟು QT ಅನ್ನು ಇದ್ದಾಗೆ ಬರೆದುಕೊಳ್ಳೋಣ ಭಾಗಿಸು ಛೇದದಲ್ಲಿರುವ PR ಸ್ಥಾನದಲ್ಲಿ PRಗೆ ಸಮನಾಗಿರುವ PQ ಅನ್ನು ಆದೇಶಿಸಬೇಕು. ಹೀಗೆ ಆದೇಶಿಸಿದಾಗ QT ಭಾಗಿಸು PR ಏನಾಗ್ತದೆ ಅಂದರೆ QT ಭಾಗಿಸು PQ ಆಗುತ್ತದೆ. ಹಾಗೆ ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವು ತ್ರಿಭುಜ PQS ಮತ್ತು ತ್ರಿಭುಜ TQRಗಳನ್ನು ತೆಗೆದುಕೊಳ್ಳೋಣ. ತ್ರಿಭುಜಗಳಲ್ಲಿ ಸಮೀಕರಣ 2ರ ಪ್ರಕಾರ ಅಂದರೆ ಈ ಸಮೀಕರಣ 2ಅನ್ನು ನಾವಿಲ್ಲಿ ಬರೆದುಕೊಳ್ಳಬೇಕು. ಈ ಸಮೀಕರಣ 2ರ ಪ್ರಕಾರ ತ್ರಿಭುಜ TQRನ QR ಬಾಹು ಮತ್ತು ತ್ರಿಭುಜ PQSನ QS ಬಾವಿನ ಅನುಪಾತವು ತ್ರಿಭುಜ TQRನ QT ಬಾಹು ಮತ್ತು ತ್ರಿಭುಜ PQSನ PQ ಬಾವಿನ ಅನುಪಾತಕ್ಕೆ ಸಮನಾಗಿದೆ. ಹಾಗೆ Q ಕೋನವು ಇಲ್ಲಿ ಉಭಯ ಸಾಮಾನ್ಯ ಕೋನವಾಗಿದೆ. ಯಾಕಂದರೆ ಈ ಕೋನವು ತ್ರಿಭುಜ TQR ಅಲ್ಲೂ ಇದೆ, ಹಾಗೆ ತ್ರಿಭುಜ PQS ಅಲ್ಲೂ ಇರೋದ್ರಿಂದ ಇಲ್ಲಿ Q ಕೋನವು ಉಭಯ ಸಾಮಾನ್ಯ ಕೋನವಾಗುತ್ತದೆ. ಇಲ್ಲಿ Q ಕೋನದ ಬೆಲೆಯು ತ್ರಿಭುಜ TQR ನಲ್ಲಿ ಎಷ್ಟಿರ್ತದಲ್ಲ ಅಷ್ಟೇ ಬೆಲೆ ತ್ರಿಭುಜ PQS ಅಲ್ಲೂ ಇರುತ್ತದೆ. ಆದ್ದರಿಂದ ನಾವಿಲ್ಲಿ ಕೋನ Q ಸಮ ಕೋನ Q ಎಂದು ಬರೆದುಕೊಳ್ಳೋಣ. ಸೊ ಇಲ್ಲಿ ತ್ರಿಭುಜ PQS ನ Q ಕೋನವು ತ್ರಿಭುಜ TQR ನ Q ಕೋನಕ್ಕೆ ಸಮನಾಗಿದೆ. ಇದರ ಜೊತೆಗೆ ಈ Q ಕೋನವನ್ನು ಉಂಟು ಮಾಡುತ್ತಿರುವ ಬಾಹುಗಳಾದ QR ಮತ್ತು QS ಬಾಹುಗಳ ಅನುಪಾತವು QT ಮತ್ತು PQ ಬಾಹುಗಳ ಅನುಪಾತಕ್ಕೆ ಸಮನಾಗಿದೆ. ಆದ್ದರಿಂದ ಬಾಹು ಕೋನ ಬಾಹು ಅಥವಾ SAS ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜದ ಒಂದು ಕೋನವು ಇನ್ನೊಂದು ತ್ರಿಭುಜದ ಮತ್ತೊಂದು ಕೋನಕ್ಕೆ ಸಮನಾಗಿದ್ದು ಈ ಕೋನವನ್ನು ಉಂಟು ಮಾಡುವ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದ್ದರೆ SAS ಅಥವಾ ಬಾಹು ಕೋನ ಬಾಹು ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ. ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ PQSನ Q ಕೋನವು ತ್ರಿಭುಜ TQRನ Q ಕೋನಕ್ಕೆ ಸಮನಾಗಿದೆ. ಜೊತೆಗೆ ಈ ಕೋನವನ್ನು ಉಂಟು ಮಾಡುತ್ತಿರುವ ಈ ಎರಡೂ ತ್ರಿಭುಜಗಳ ಬಾಹುಗಳಾದ QR ಮತ್ತು QS ಅದೇ ರೀತಿ QT ಮತ್ತು PQಗಳ ಅನುಪಾತಗಳು ಸಮನಾಗಿರುವುದರಿಂದ SAS ಅಥವಾ ಬಾಹು ಕೋನ ಬಾಹು ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ. ಸೊ ಆದ್ದರಿಂದ ತ್ರಿಭುಜ PQS ಸಮರೂಪಿ ತ್ರಿಭುಜ TQR ಎಂದು ಬರೆದುಕೊಳ್ಳೋಣ. ಕಾರಣ ಬಾಕೋಬಾ ಅಥವಾ SAS ಸಮರೂಪತೆಯ ನಿರ್ಧಾರಕ ಗುಣ ಎಂದು ಬರೆಯೋಣ. ಸೊ ಇದನ್ನೇ ನಮಗೆ ಪ್ರಶ್ನೆಯಲ್ಲಿ ಸಾಧಿಸಲಿಕ್ಕೆ ಹೇಳಿದರು. ಸೊ ಹೀಗೆ ನಾವು ತಾರ್ಕಿಕವಾಗಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನು ಬಳಸಿಕೊಂಡು ತ್ರಿಭುಜ PQS ಸಮರೂಪಿ ತ್ರಿಭುಜ TQR ಎಂದು ಸಾಧಿಸಿದ್ದೇವೆ. ಸೊ ನಾವೀಗ 5ನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ.
ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಟಿ ಎಸ್ ಆಗಿರುವಂತೆ ಎಸ್ ಮತ್ತು ಟಿಗಳು ತ್ರಿಭುಜ ಪಿ ಕ್ಯೂ ಆರ್ನ ಪಿ ಆರ್ ಮತ್ತು ಕ್ಯೂ ಆರ್ ಬಾಹುಗಳ ಮೇಲಿನ ಬಿಂದುಗಳು. ಆದರೆ ತ್ರಿಭುಜ ಆರ್ ಪಿ ಕ್ಯೂ ಸಮರೂಪಿ ತ್ರಿಭುಜ ಆರ್ ಟಿ ಎಸ್ ಎಂದು ಸಾಧಿಸಿ ಅಂತ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನೀಡಿಲ್ಲ. ಹಾಗಾಗಿ ನಾವು ಈ ಪ್ರಶ್ನೆಯನ್ನು ಬಿಡಿಸಲು ಅನುಕೂಲಕರವಾಗುವ ಹಾಗೆ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಕೋನ ಪಿ ಸಮ ಕೋನ ಆರ್ ಟಿ ಎಸ್ ಆಗುವಂತೆ ಎಸ್ ಮತ್ತು ಟಿಗಳು ತ್ರಿಭುಜ ಪಿ ಕ್ಯೂ ಆರ್ನ ಪಿ ಆರ್ ಮತ್ತು ಕ್ಯೂ ಆರ್ ಮೇಲಿನ ಬಿಂದುಗಳಾಗಿ ಗುರುತಿಸಿ ಇವುಗಳನ್ನು ಸೇರಿಸಿ ತ್ರಿಭುಜ ಪಿ ಕ್ಯೂ ಆರ್ ಅನ್ನು ರಚಿಸಿಕೊಳ್ಳಬೇಕು. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಆರ್ ಪಿ ಕ್ಯೂ ಮತ್ತು ತ್ರಿಭುಜ ಆರ್ ಟಿ ಎಸ್ಗಳು ಸಮರೂಪಿ ತ್ರಿಭುಜಗಳೆಂದು ಸಾಧಿಸಲಿಕ್ಕೆ ಹೇಳಿರುವುದರಿಂದ ನಾವಿಲ್ಲಿ ತ್ರಿಭುಜ ಆರ್ ಪಿ ಕ್ಯೂ ಮತ್ತು ಆರ್ ಟಿ ಎಸ್ಗಳನ್ನು ತೆಗೆದುಕೊಂಡು ಈ ತ್ರಿಭುಜಗಳಲ್ಲಿ ಯಾವ ಯಾವ ಅಂಶಗಳು ಸಮನಾಗಿದೆ ಎಂಬುದನ್ನು ಗುರುತಿಸಿ ತದನಂತರ ಸೂಕ್ತವಾದ ಹೇಳಿಕೆಯನ್ನು ಉಪಯೋಗಿಸಿ ಇವೆರಡು ತ್ರಿಭುಜಗಳನ್ನು ಸಮರೂಪಿ ಎಂದು ಸಾಧಿಸೋಣ. ಅದಕ್ಕೋಸ್ಕರ ನಾನಿಲ್ಲಿ ಸಮರೂಪಿ ಎಂದು ಸಾಧಿಸಬೇಕಾದ ತ್ರಿಭುಜ ಆರ್ ಪಿ ಕ್ಯೂ ಮತ್ತು ತ್ರಿಭುಜ ಆರ್ ಟಿ ಎಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಪಿ ಕ್ಯೂ ಆರ್ನ ಕೋನ ಪಿ ತ್ರಿಭುಜ ಆರ್ ಟಿ ಎಸ್ನ ಕೋನ ಆರ್ ಟಿ ಎಸ್ಗೆ ಸಮ ಎಂದು ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ಕೋನ ಪಿ ಸಮ ಕೋನ ಆರ್ ಟಿ ಎಸ್ ಎಂದು ಬರೆದುಕೊಳ್ಳೋಣ. ಅಂದರೆ ತ್ರಿಭುಜ ಪಿ ಕ್ಯೂ ಆರ್ನ ಪಿ ಕೋನವು ತ್ರಿಭುಜ ಆರ್ ಟಿ ಎಸ್ನ ಆರ್ ಟಿ ಎಸ್ ಕೋನಕ್ಕೆ ಸಮ ಎಂದು ಬರೆದುಕೊಳ್ಳೋಣ. ಕಾರಣ ಇದನ್ನು ಪ್ರಶ್ನೆಯಲ್ಲಿ ನೀಡಿರುವುದರಿಂದ ದತ್ತ ಎಂದು ಬರೆಯೋಣ. ಹಾಗೆ ಕೋನ ಆರ್ ತ್ರಿಭುಜ ಪಿ ಕ್ಯೂ ಆರ್ನಲ್ಲೂ ಇದೆ, ಜೊತೆಗೆ ತ್ರಿಭುಜ ಆರ್ ಟಿ ಎಸ್ ಅಲ್ಲೂ ಇರೋದ್ರಿಂದ ಈ ಆರ್ ಕೋನವು ಉಭಯ ಸಾಮಾನ್ಯ ಕೋನವಾಗಿದೆ. ಅಂದರೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಆರ್ ಕೋನದ ಬೆಲೆ ಎಷ್ಟಿದೆಯಲ್ಲ ಅಷ್ಟೇ ಬೆಲೆಯು ತ್ರಿಭುಜ ಆರ್ ಟಿ ಎಸ್ ಅಲ್ಲೂ ಇರೋದ್ರಿಂದ ಈ ಆರ್ ಕೋನಗಳು ಎರಡು ತ್ರಿಭುಜಗಳಲ್ಲಿ ಸಮನಾಗ್ತವೆ. ಅಂದರೆ ಆರ್ ಕೋನ ಅಂದರೆ ಒಂದೇ ಕೋನ, ಈ ಒಂದೇ ಕೋನ ಎರಡು ತ್ರಿಭುಜಗಳಲ್ಲಿರೋದ್ರಿಂದ ನಾವಿಲ್ಲಿ ಆರ್ ಕೋನ ಇಸ್ ಈಕ್ವಲ್ ಟು ಆರ್ ಕೋನ ಎಂದು ಬರೆದುಕೊಳ್ಳೋಣ. ಕಾರಣ ಉಭಯ ಸಾಮಾನ್ಯ ಕೋನ ಎಂದು ಬರೆಯೋಣ. ಸೊ ಹೀಗೆ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಆರ್ ಪಿ ಕ್ಯೂನ ಎರಡು ಕೋನಗಳು ತ್ರಿಭುಜ ಆರ್ ಟಿ ಎಸ್ನ ಅನುರೂಪವಾದ ಎರಡು ಕೋನಗಳಿಗೆ ಸಮನಾಗಿರೋದ್ರಿಂದ ಕೋನ ಅಥವಾ ಎ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಏನಾಗಿರ್ತವೆ ಅಂದರೆ ಸಮರೂಪಿ ತ್ರಿಭುಜಗಳಾಗುತ್ತವೆ. ಆದ್ದರಿಂದ ನಾವಿಲ್ಲಿ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಆರ್ ಪಿ ಕ್ಯೂ ಸಮರೂಪಿ ತ್ರಿಭುಜ ಆರ್ ಟಿ ಎಸ್ ಎಂದು ಬರೆಯೋಣ. ಹೀಗೆ ನಾವು ಕೊಟ್ಟಂತಹ ದತ್ತಾಂಶಗಳ ಸಹಾಯದಿಂದ ಚಿತ್ರವನ್ನು ಬಳಸಿಕೊಂಡು ತಾರ್ಕಿಕವಾಗಿ ತ್ರಿಭುಜ ಆರ್ ಪಿ ಕ್ಯೂ ಸಮರೂಪಿ ತ್ರಿಭುಜ ಆರ್ ಟಿ ಎಸ್ ಎಂದು ಸಾಧಿಸಬೇಕು. ಸೊ ಹಾಗೆ ನಾವೀಗ 6ನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಚಿತ್ರ 6.37ರಲ್ಲಿ ಅಂದರೆ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಡಿ ರಲ್ಲಿ, ಆದರೆ ತ್ರಿಭುಜ ಎ ಡಿ ಇ ಸಮರೂಪಿ ತ್ರಿಭುಜ ಎ ಬಿ ಸಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಡಿ ಇ ಸಮರೂಪಿ ತ್ರಿಭುಜ ಎ ಬಿ ಸಿ ಎಂದು ಸಾಧಿಸಿ ಅಂತ ಹೇಳಿರೋದ್ರಿಂದ ನಾವು ಮೊದಲಿಗೆ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ತೆಗೆದುಕೊಂಡು ಅದರ ಸಹಾಯದಿಂದ ಈ ಎರಡು ತ್ರಿಭುಜಗಳನ್ನು ಸಮರೂಪಿ ಎಂದು ಸಾಧಿಸೋಣ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಡಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ಇಲ್ಲಿ ಬರೆದುಕೊಳ್ಳೋಣ. ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಡಿ. ಕಾರಣ ಇದನ್ನು ಪ್ರಶ್ನೆಯಲ್ಲಿ ನೀಡಿರುವುದರಿಂದ ದತ್ತ ಎಂದು ಬರೆಯೋಣ. ಸೊ ಇಲ್ಲಿ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಡಿಗಳು ಸರ್ವಸಮ ತ್ರಿಭುಜಗಳಾಗಿರುವುದರಿಂದ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಡಿಯ ಅನುರೂಪ ಬಾಹುಗಳು ಏನಾಗಿರ್ತವೆ ಅಂದರೆ ಸಮನಾಗಿರುತ್ತವೆ. ಅಂದರೆ ತ್ರಿಭುಜ ಎ ಬಿ ಇಯ ಎ ಬಿ ಬಾಹುವಿಗೆ ಅನುರೂಪವಾದ ತ್ರಿಭುಜ ಎ ಸಿ ಡಿಯ ಎ ಸಿ ಬಾಹು ಸಮನಾಗುತ್ತದೆ. ಆದ್ದರಿಂದ ನಾವಿಲ್ಲಿ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಎಂದು ಬರೆದುಕೊಳ್ಳೋಣ. ಕಾರಣ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಎಂದು ಬರೆಯೋಣ. ಹಾಗೆ ಈ ಸಮೀಕರಣವನ್ನು ನಾವು ಸಮೀಕರಣ 1 ತೆಗೆದುಕೊಳ್ಳೋಣ. ಹಾಗೆ ಇವೆರಡು ತ್ರಿಭುಜಗಳು ಸರ್ವಸಮವಾಗಿರೋದ್ರಿಂದ ತ್ರಿಭುಜ ಎ ಸಿ ಡಿಯ ಎ ಡಿ ಬಾಹುವು ತ್ರಿಭುಜ ಎ ಬಿ ಇಯ ಎ ಇ ಬಾಹುವಿಗೆ ಅನುರೂಪವಾಗಿರೋದ್ರಿಂದ ಇವೆರಡು ಬಾಹುಗಳು ಏನಾಗ್ತವೆ ಸಮನಾಗ್ತವೆ. ಹಾಗಾಗಿ ನಾವಿಲ್ಲಿ ತ್ರಿಭುಜ ಎ ಸಿ ಡಿಯ ಎ ಡಿ ಬಾಹು ಇಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಇಯ ಎ ಇ ಬಾಹು ಎಂದು ಬರೆದುಕೊಳ್ಳೋಣ. ಕಾರಣ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಎಂದು ಬರೆಯೋಣ. ಹಾಗೆ ಈ ಸಮೀಕರಣವನ್ನು ನಾವು ಸಮೀಕರಣ 2 ತೆಗೆದುಕೊಳ್ಳೋಣ. ಇದಾದ ನಂತರ ಮುಂದಿನ ಹಂತದಲ್ಲಿ ನಾವು ಸಮರೂಪಿ ಎಂದು ಸಾಧಿಸಬೇಕಾದ ತ್ರಿಭುಜ
ADE ಮತ್ತು ತ್ರಿಭುಜ ABCಗಳನ್ನು ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಸಮೀಕರಣ 2 ಸಮೀಕರಣ 1 ಭಾಗಿಸಿ ನಾವಿಲ್ಲಿ ಬರೆದುಕೊಳ್ಳಬೇಕು. ಸಮೀಕರಣ 2 ಸಮೀಕರಣ 1 ಭಾಗಿಸಬೇಕಾದ್ರೆ ಸಮೀಕರಣ 2ರ ಎಡಭಾಗವನ್ನು ಸಮೀಕರಣ 1ರ ಎಡಭಾಗದಿಂದ ಭಾಗಿಸ್ಕೊಳ್ಬೇಕು. ಅದೇ ರೀತಿ ಸಮೀಕರಣ 2ರ ಬಲಭಾಗವನ್ನು ಸಮೀಕರಣ 1ರ ಬಲಭಾಗದಿಂದ ಭಾಗಿಸ್ಕೊಳ್ಬೇಕು. ಹೀಗೆ ಭಾಗಿಸಿದಾಗ AD ಭಾಗಿಸು AB ಈಸ್ ಈಕ್ವಲ್ ಟು AE ಭಾಗಿಸು AC ಆಗುತ್ತದೆ. ಹಾಗೆ ಈ A ಕೋನವು ತ್ರಿಭುಜ ADE ಯಲ್ಲೂ ಇದೆ, ಅದೇ ರೀತಿ ತ್ರಿಭುಜ ABC ಯಲ್ಲೂ ಇರೋದ್ರಿಂದ ಇಲ್ಲಿ A ಕೋನವು ಉಭಯ ಸಾಮಾನ್ಯ ಕೋನವಾಗಿದೆ. ಆದ್ದರಿಂದ ನಾವಿಲ್ಲಿ ತ್ರಿಭುಜ ADEಯ A ಕೋನವು ಈಸ್ ಈಕ್ವಲ್ ಟು ತ್ರಿಭುಜ ABCಯ A ಕೋನ ಎಂದು ಬರೆದುಕೊಳ್ಳೋಣ. ಇಲ್ಲಿ A ಕೋನ ಅಂದರೆ ಒಂದೇ ಕೋನ, ಇದು ಎರಡೂ ತ್ರಿಭುಜಗಳಲ್ಲಿ ಇದೆ. ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ADE ಮತ್ತು ತ್ರಿಭುಜ ABCಯ ಅನುರೂಪ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದ್ದು ಒಂದು ಜೊತೆ ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಬಾಹು ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ಅಂದರೆ ತ್ರಿಭುಜ ADE ಮತ್ತು ತ್ರಿಭುಜ ABCಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ಆದ್ದರಿಂದ ನಾವಿಲ್ಲಿ ತ್ರಿಭುಜ ADE ಸಮರೂಪಿ ತ್ರಿಭುಜ ABC ಎಂದು ಬರೆದುಕೊಳ್ಳೋಣ. ಕಾರಣ ಬಾಕೋಬ ಸಮರೂಪತೆಯ ನಿರ್ಧಾರಕ ಗುಣ ಎಂದು ಬರೆಯೋಣ. ಸೊ ಹೀಗೆ ನಾವು ತಾರ್ಕಿಕವಾಗಿ ಪ್ರಶ್ನೆಯಲ್ಲಿ ಕೊಟ್ಟಂಥ ದತ್ತಾಂಶಗಳನ್ನು ಬಳಸಿಕೊಂಡು ಪ್ರಶ್ನೆಯಲ್ಲಿ ಕೇಳಿದಂಥ ತ್ರಿಭುಜ ADE ಸಮರೂಪಿ ತ್ರಿಭುಜ ABC ಎಂಬುದನ್ನು ಸಾಧಿಸಿದ್ದೇವೆ.